ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲಾ ಶಾಸಕರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಚಿವರಾದ ಪ್ರಭು ಚವ್ಹಾಣ್ ಅವರೇ, ಶಾಸಕರಾದಂತಹ ಶರಣು ಸಲ್ಗರ್ಜಿ ಅವರೇ, ರಾಜ್ಯದ ಕಾರ್ಯದರ್ಶಿ ಶಾಸಕರಾದಂತ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ, ಸಿದ್ದು ಪಾಟೀಲ್ ಅವರೇ, ಎಲ್ಲ ಮಂಡಲದ ಅಧ್ಯಕ್ಷರುಗಳೇ, ಪಾರ್ಟಿಯ ಪದಾಧಿಕಾರಿಗಳೇ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯಾವ ರೀತಿಯ ಭಂಡತನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ, ಅವರ ಪಕ್ಷದ ಒಬ್ಬ MLC ಐವಾನ್ ಡಿಸೋಜಾ ಅವನೊಬ್ಬ ವಕೀಲನಾಗಿ ನಾನು ಏನು ಮಾತಾಡಬೇಕನ್ನುವಂತ ಸೌಜನ್ಯತೆ ಅವನಿಗಿಲ್ಲ. ಇಡೀ ಕರ್ನಾಟಕದ ದೇಶದ ಜನರಿಗೆ ಬೆದರಿಕೆ ಒಡ್ಡುವಂತ ರೀತಿಯಲ್ಲಿ ಮಾತಾಡ್ತಾನೆ. ಏನು ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಮಾತನಾಡುವ ಜೊತೆಯಲ್ಲಿ ಕೊಡ್ತಾರೆ. ಸ್ವಲ್ಪ ನಾಚಿಕೆ ಬರಬೇಕು. ವಕೀಲಾಗಿ, MLC ಆಗಿ, ಪ್ರಜಾಪ್ರತಿನಿಧಿಯಾಗಿ ಸಂವಿಧಾನದ ಮೇಲೆ ಪ್ರಮಾಣವನ್ನು ಸ್ವೀಕಾರ ಮಾಡಿ ದೇಶದಲ್ಲಿ ಗಲಭೆ ಎಬ್ಬಿಸುವಂತ ಮಾತಾಡ್ತಾರೆ. ಕಾಂಗ್ರೆಸ್ನವರು ತಮಗೆ ಸಿಕ್ಕಿದ್ರೆ ಸಿಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ನಾವು ಗಲಭೆ ಕೂಡ ಮಾಡಿಸ್ತೀವನ್ನಂತ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನವರು ಹೋಗಿದ್ದಾರೆ. ಇವತ್ತು ಐವಾನ್ ಡಿಸೋಜಾ ಅವರ ಬೆಂಬಲಕ್ಕೆ ನಿಂತ ಮುಖ್ಯಮಂತ್ರಿಗಳು, ಅದರ ಹಿಂದೆ ಇರುವಂತಹ ಎಲ್ಲಾ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಬಾಂಗ್ಲಾದೇಶ ಅಲ್ಲ, ಇದು ಭಾರತ. ಇಲ್ಲಿಯೂ ಕೂಡ ಶಕ್ತಿ ಇದೆ. ಅಂತರನ್ನು ಹೇಗೆ ಮಟ್ಟ ಹಾಕಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಮಟ್ಟ ಹಾಕ್ತದೆ ಭಾರತ. ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಇವತ್ತು ಸಾಂಕೇತಿಕ ಉಗ್ರವಾದಂತ ಬೇಡಿಕೆಯನ್ನು ಇಡ್ತಾ ಈ ಹೋರಾಟದಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ವಂದಿಸಿ ಮಾತಿಗೆ ವಿರಾಮ ಕೊಡ್ತೇನೆ. ಭಾರತ್ ಮಾತಾ ಕಿ ಜೈ. ಹುಮ್ನಾಬಾದಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಈ ಹೋರಾಟವನ್ನು ಕುರಿತು ಮಾತನಾಡಬೇಕಂತ ಕೇಳ್ಕೊಳ್ತೀವಿ. बोलो ಭಾರತ್ ಮಾತಾ ಕೆ ಜೈ. ಇವತ್ತಿನ ಭಾರತೀಯ ಜನತಾ ಪಕ್ಷ ಬೀದರ್ ಜಿಲ್ಲೆ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಯ ವಿರುದ್ಧ ಈ ಒಂದು ಹೋರಾಟದ ನ್ಯಾಯಕ್ತ ಉತ್ತರಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರಂತ ಸೋಮನಾಥ್ ಪಾಟೀಲ್ ಅವರೇ, ಹಿರಿಯ ಶಾಸಕರಾದಂಥ ಪ್ರಭು ಚವ್ಹಾಣ್ ಅವರೇ, ಶೈಲೇಂದ್ರ ಬೆಲ್ದಾಳೆ ಅವರೇ, ಶರಣು ಸಲ್ಗರ್ಜಿ ಅವರೇ, ಈಶ್ವರ್ ಸಿಂಗ್ ಠಾಕೂರ್ ಅವರೇ ಹಾಗೂ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂದವರೇ, ನಮಗೆಲ್ಲ ಗೊತ್ತಿದ್ದ ಹಾಗೆ ಸುಮಾರು 3 ತಿಂಗಳಿಂದ ಏನು ನಾವು ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ಈ ಕಾಂಗ್ರೆಸ್ ದುರಾಡಳಿತ ವತಿಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡು ಗೊತ್ತಾ ನಡೀತಾ ಇದೆ. ಅದರಾಗೆ ತಾವು ನೋಡ್ಬೋದು. ಏನು ಗೊತ್ತಾ, ನಾವು ಬೆಂಗಳೂರಿನಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅಣ್ಣವರು ಹಾಗೂ ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕರ ಒಂದು ಎಲ್ಲರ ನೇತೃತ್ವದಲ್ಲಿ ಇವತ್ತ ಬೆಂಗಳೂರಿನಿಂದ ಮೈಸೂರುವರೆಗೆ
ಈ ಒಂದು ಹೋರಾಟ ನಾವು ತೆಗೆದುಕೊಂಡು ಹೋಗಿದ್ದೇವೆ ಗೊತ್ತಾ. ಇವತ್ತು ತಾವು ನೋಡ್ಬೋದು, ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಳ್ಳಾಣ ಆಡ್ತಾ ಇದೆ ಗೊತ್ತಾ. ಎಲ್ಲ ಕಡೆ ಇವತ್ತು ಎಲ್ಲ ಆಫೀಷಿಯಲ್ಗಳಿಗೆ ನೋಡ್ಬೋದು, ಇವತ್ತ ಸ್ವಂತ ಮುಖ್ಯಮಂತ್ರಿಗಳನ್ನು ಇವತ್ತು ಭ್ರಷ್ಟಾಚಾರದಲ್ಲಿ ಮೂಢ ಹಗರಣದಲ್ಲಿ ಸಿಕ್ಕೊಂಡಿದ್ದಾರೆ ಗೊತ್ತಾ. ನಮ್ಮ ಒಂದೇ ಬೇಡಿಕೆ, ನಮ್ಮ ಪ್ರತಿಭಟನೆ ಏನಂತಂದ್ರೆ, ಇವತ್ತೇನು ರಾಜ್ಯಪಾಲ ಅವರು ಪ್ರಾಸಿಕ್ಯೂಷನ್ಗೆ ಇದು ಕೊಟ್ಟಿದ್ದಾಗೆ ಇವತ್ತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅದರ ಹಾಗೆ ಏನು ಈ ಒಂದು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಏನು 187 ಕೋಟಿ ಹಗರಣವನ್ನು ಮಾಡಿ ಈಗಾಗಲೇ ಸಚಿವರು ಜೈಲು ಸೇರಿದ್ದಾರೆ ಗೊತ್ತಾ. ಇವತ್ತಿಂತ ನಾಚಿಕಟ್ಟ ಸರ್ಕಾರ ಎಲ್ಲೂ ಕೂಡ ಇಲ್ಲ. ಈ ಎಲ್ಲ ಆಪಾದನೆ ಹೊತ್ತಿ ತಕ್ಷಣವೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಹಾಗೂ ಏನು ನಾಯಕ ಆದಂತ ನಮ್ಮ ಇವರ MLC ಐವಾನ್ ಡಿಸೋಜ ಏನು ಇವತ್ತು ರಾಜ್ಯಪಾಲರು ನಮ್ಮ ಪ್ರಥಮ ನಾಗರಿಕರು ನಮ್ಮ ರಾಜ್ಯದ ಅಂಥವ್ರ ಮೇಲೆ ಇವತ್ತ ಏನೆಲ್ಲದ ಆರೋಪ ಮತ್ತು ಕೆಟ್ಟ ಶಬ್ದಗಳನ್ನು ಮಾತಾಡ್ತಿದಾರ, ಅವ್ರಿಗೆ ತಕ್ಷಣದಿಂದ ವಜಾ ಮಾಡಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡ್ತೀನಿ. ಧನ್ಯವಾದಗಳು. ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು. ಮೂಢ ಹಗರಣದಲ್ಲಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಭ್ರಷ್ಟಾಚಾರವನ್ನು ಮಾಡಿದಂತ ಎಲ್ಲರಿಗೂ ಜೈಲು ಶಿಕ್ಷೆಗೆ ಆಗಬೇಕು ಅಂತಕ್ಕಂಥ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಬೀದರ್ ಹಮ್ಮಿಕೊಂಡಿದೆ. ಈ ಹೋರಾಟದಲ್ಲಿ ಭಾಗವಹಿಸಿದಂತ ಬೀದರ್ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತ ಸೋಮನಾಥ್ ಪಾಟೀಲ್ ಅವರೇ, ರಾಜ್ಯದ ಕಾರ್ಯದರ್ಶಿಗಳು, ಸಹೋದರರಾದಂತ ಶಾಸಕರಾದಂತ ಶೈಲೇಂದ್ರ ಬೆಲ್ದಾಳೆ ಅವರೇ, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಆದಂತ ಹಿರಿಯರಾದಂತ ಪ್ರಭು ಚವ್ಹಾಣ್ ರವರೇ, ಹುಮ್ನಾಬಾದಿನ ಶಾಸಕರಾದಂತ ಸಿದ್ದು ಪಾಟೀಲ್ ರವರೇ, ಇನ್ನೋರ್ವ ಬಿಜೆಪಿ ಮುಖಂಡರಾದಂತ ಈಶ್ವರ್ ಸಿಂಗ್ ಠಾಕೂರ್ ಅವರೇ, ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ನಿಮ್ಮೆಲ್ಲರಿಗೂ, ವಿಶೇಷವಾಗಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಈ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರು ಆದಂತ BY ವಿಜೇಂದ್ರ ಅವರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಆದಂತ R ಅಶೋಕ್ ರವರ ನೇತೃತ್ವದಲ್ಲಿ ಇವತ್ತು ಈ ಮೂಢ ಹಗರಣದ ವಿರುದ್ಧವಾಗಿ ಸುಮಾರು 1 ಲಕ್ಷ ಜನ ನಾವು ಬೆಂಗಳೂರಿನಿಂದ ಮೈಸೂರಿನವರೆಗೆ 140 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದೆವು. ನಾವು ಇವತ್ತು ಮೂಢ ಹಗರಣ ಇರಬಹುದು, ವಾಲ್ಮೀಕಿ ಹಗರಣ ಇರಬಹುದು, ಈ ಸರ್ಕಾರ ಹಾಡು ಹಗಲೇ ಭ್ರಷ್ಟಾಚಾರವನ್ನ ಮಾಡ್ತಕ್ಕಂಥದ್ದು ನಮ್ಮ ಘನವೆತ್ತ ರಾಜ್ಯಪಾಲರು ಮನಗಂಡು ಮುಖ್ಯಮಂತ್ರಿಗೆ ಅಭಿಯೋಜನೆಯನ್ನ ಪ್ರಾಸಿಕ್ಯೂಷನ್ ಮುಖಾಂತರ ನೋಟಿಸ್ ಕೊಟ್ಟಿದ್ದು ಬಹುತೇಕ ಕಾಂಗ್ರೆಸ್ನವರಿಗೆ ಬಹುತೇಕ ನಿದ್ದೆ ಹಾರೋಗಿದೆ. ಸ್ನೇಹಿತರೆ, ತಾವೆಲ್ಲರೂ ಕೇಳಿದ್ದೀರಿ, ಇದೇ ಪ್ರಸಂಗ ಸನ್ಮಾನ್ಯ ನಮ್ಮೆಲ್ಲರ ರೈತ ನಾಯಕರು, ಹಿರಿಯರು, ಈ ರಾಜ್ಯ ಕಂಡಂತ ಆದರ್ಶ ರಾಜಕಾರಣಿ BS ಯಡಿಯೂರಪ್ಪನವರಿಗೂ ಕೂಡ ಹಿಂದಿನ ರಾಜ್ಯಪಾಲರು ಆದಂತಹ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ ಮಾಡಿದಾಗ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ರು, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳಿದ್ದು ಬಹುತೇಕ ಇನ್ನೂ ನಮ್ ಕಿವಿಯೊಳಗ ಶಬ್ದ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಎಲ್ಲ ನೋಡದಲ್ಲಿ ಹೇಳ್ತಾ ಇದ್ರೆ ನಾನೊಬ್ಬ ಭಾರಿ ಶುದ್ಧ, ನನ್ನ ಮೇಲೆ ಒಂದೂ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದ ಜನ ನಿಮ್ಮ ಧರ್ಮ ಪತ್ನಿ ಹೆಸರಿನ ಮೇಲೆ 14 ಪ್ಲಾಟ್ಗಳನ್ನ ತಾವು ಮಾಡಿದ್ದು. ಇವತ್ತೇನು ಮೈಸೂರಿನ ಜನ ಬಡವರು, ನಾನು ಒಂದು ಮೈಸೂರಿನಲ್ಲಿ ಒಂದು ಪ್ಲಾಟ್ ತಗೊಂಡು ಮನೆ ಕಟ್ಕೋಬೇಕಂತಕ್ಕಂತ ಸಾಕಷ್ಟು ಬಡವರು ಹೊಟ್ಟೆ ಮೇಲೆ ಹುಟ್ಟತಕ್ಕಂತ ಕೆಲಸ ತಮ್ಮಿಂದಾಗಿದೆ. ಅದು ತಮ್ಮ ಧರ್ಮ ಪತ್ನಿ ಹೆಸರಿನ ಮೇಲೆ. ಇವತ್ತು ವಾಲ್ಮೀಕಿ ಹಗರಣ ಅದೆಷ್ಟು ಸಾವಿರ ಜನ, ಲಕ್ಷ ಜನ, SC ST ಜನ ಲೋನ್ ಸಿಗಬೇಕು, ಗಾಡಿ ತಗೋಬೇಕು, ವ್ಯವಹಾರ ಮಾಡ್ಬೇಕಂತೇಳಿ ಕನಸು ಕಟ್ಕೊಂಡು ಕೂಡಂತ ಅವ್ರ ಹೊಟ್ಟೆ ಮೇಲೆ ಬರೆ ಇರ್ತಕ್ಕಂತ ಕೆಲಸ ಈ ಸರ್ಕಾರ ಮಾಡಿದೆ. ನಮಗೆ ವಿಶ್ವಾಸ ಇದೆ, ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಆಗ್ತದೆ ಮತ್ತು ನಮ್ಮೆಲ್ಲರ ಹೋರಾಟದ ಫಲವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ BS ಯಡಿಯೂರಪ್ಪನವರ
ರಾಜ್ಯದ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೆಲವೇ ದಿವಸಗಳಲ್ಲಿ ಜೈಲಿಗೆ ಹೋಗ್ತಕ್ಕಂಥದ್ದು ನಾವೆಲ್ಲರೂ ಕಣ್ಣಾರೆ ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ ಈ ಹೋರಾಟ ಇವತ್ತಿಗಷ್ಟೇ ನಿಲ್ಲೋದಿಲ್ಲ. ಈ ರಾಜ್ಯದ 7 ಕೋಟಿ ಜನರಿಗೆ ನ್ಯಾಯ ಸಿಗ್ತಕ್ಕಂತ, ನ್ಯಾಯ ಕೊಡಿಸ್ತಕ್ಕಂತ ಹೋರಾಟ ಇದು. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಇವತ್ತೇನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ಬೇಕಂತೇಳಿ ನಾನು ಬಸವ ಕಲ್ಯಾಣದ ಶಾಸಕನಾಗಿ ಬೀದರ್ ಜಿಲ್ಲೆಯ ಬಿಜೆಪಿ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಧನ್ಯವಾದಗಳು. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಧಿಕ್ಕಾರ. ಈ ಒಂದು ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರೇ, ಪ್ರಭು ಚವ್ಹಾಣ್ ಜಿ ಅವರೇ, ಶಾಣು ಸಲ್ಗಾರ್ ಅವರೇ, ಸಿದ್ದು ಪಾಟೀಲ್ ಅವರೇ, ಬಾಬು ಅಲಿ ಅವರೇ, ಈಶ್ವರ್ ಸಿಂಗ್ ಅವರೇ, ಶಶಿ ಹೊಸಳ್ಳಿ ಅವರೇ, ಕಿರಣ್ ಅವರೇ, ಬೀರಪ್ಪ ಅವರೇ, ಉಳಿದಂತೆಲ್ಲ ನಮ್ಮ ಮಂಡಲ್ನ ಅಧ್ಯಕ್ಷರೇ, ಮೋರ್ಚಾ ಅಧ್ಯಕ್ಷರುಗಳೇ, ಪ್ರಕೋಷ್ಠನ ಎಲ್ಲ ಸಂಚಾಲಕರೇ, ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರೇ, ಮಾಧ್ಯಮ ಮಿತ್ರರೇ, ಈ ಸಾಕಷ್ಟು ನಮ್ಮ ನಾಯಕರು ಕಾಂಗ್ರೆಸ್ ಸರ್ಕಾರ ಬಗ್ಗೆ, ಭ್ರಷ್ಟಾಚಾರ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ಈ ಒಂದು ಐತಿಹಾಸಿಕ ಹೋರಾಟ ಎಲ್ಲ ಮೋರ್ಚಾ ಅಧ್ಯಕ್ಷರು ಎಲ್ಲ ಬಂದರು. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿ ನಡೆದು ರಾಜ್ಯದಲ್ಲಿ ಒಂದು ಅಶಾಂತಿ, ಒಂದು ಭ್ರಷ್ಟಾಚಾರ, ಒಂದು ಪ್ರಾದೇಶಿಕ ಅಸಮತೋಲನ, ಮತ್ತೊಂದು ಜಾತೀಯತೆ, ಒಂದು 4 ವಿಷಯ ಮೇಲೆ ಬಹಳಷ್ಟು ಅತ್ಯಾಚಾರ ಆಗಿದೆ. ಮೊನ್ನೆ ವಿಧಾನಸಭೆಯಲ್ಲಿ ನಾವಾಗಲಿ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಜಿ ಅವ್ರ ನೇತೃತ್ವದಲ್ಲಿ ನಿಲುವಳಿ ಸೂಚನೆ ತಂದಿದ್ದೆವು ನಾವೆಲ್ಲ ಶಾಸಕರು. ಒಂದು ಸಮಯಕ್ಕೆ ಚರ್ಚೆಗೆ ಅವಕಾಶ ಕೊಡಿ, ಮೂಡ ಹಗರಣ, ವಾಲ್ಮೀಕಿ ಹಗರಣ ಬಗ್ಗೆ ಚರ್ಚೆ ಕೊಟ್ಟಿದ್ರು. ಮೂಗ ಹಗರಣ ಅವಕಾಶ ಕೇಳಿದಲ್ಲಿ ರಾಜ್ಯಪಾಲರು ನಮ್ಮ ಸ್ಪೀಕರ್ ಅವರು ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ಅವರಿಗೆ ಅವ್ರ ಮುಖ್ಯಮಂತ್ರಿ ತಪ್ಪು ಮಾಡ್ಯಾರಂತ ಅವ್ರಿಗೆ ಗೊತ್ತಿತ್ತು. ಒಳಗಿಂದೊಳಗೆ ಸ್ಪೀಕರ್ ಅವ್ರಿಗೆ ಹೇಳಿದ್ರು ಅವರು, ಇಲ್ಲ ಇದರಲ್ಲಿ ನಾವು ತಪ್ಪಾಗಿದೆ, ಅದಕ್ಕೆ ಇದರಲ್ಲಿ ಅವಕಾಶ ಕೊಡಬೇಡ್ರಿ ಅಂತ. ಅದಾದ ತಕ್ಷಣ ವಿಧಾನಸಭಾ ಒಂದು ಕಲಾಪ ಮುಂದೂಡಿದ್ರು. ಅನಿರ್ದಿಷ್ಟ ಕಾಲಕ್ಕೆ ನಾವೆಲ್ಲ ಹೊರಗೋದೆ. ಅವಾಗಿ ನಡೆದು ಪ್ಲಾನ್ ಆಗಿ ಮಾಡಿ ಅವಾಗಿ ನಡೆದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಉಳಿದಂತ NDA ಮಿತ್ರ ಪಕ್ಷ ನಾವು ಪಾದಯಾತ್ರೆ 135 ಕಿಲೋಮೀಟರ್, ಮತ್ತು ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ನಾವು ಪಾಲ್ಗೊಂಡಿದ್ದೇವೆ. ಎಲ್ಲ ಶಾಸಕರು, ಕಾರ್ಯಕರ್ತರು, ಅಧ್ಯಕ್ಷರು, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಪಾದಯಾತ್ರೆ ಪಾಲ್ಗೊಂಡಿದ್ದೀವಿ. ಯಶಸ್ವಿ ಕೂಡ ಆಗ್ತು. ಯಶಸ್ವಿ ಆದ ತಕ್ಷಣ ಅದೆಲ್ಲನೇ ಅಂತ ಸರ್ 7 ದಿನ ವಿಶೇಷವಾಗಿ ಪಾದಯಾತ್ರೆ ಆದ ತಕ್ಷಣ ರಾಜ್ಯಪಾಲರು ಈ ವಿಷಯ ಬಗ್ಗೆ ಗಂಭೀರತೆ ಇದೆ, ಮತ್ತೆ ಅವ್ರಿಗೆ ಅವಕಾಶ ಕೂಡ ಕೊಟ್ಟರು 15 ದಿನ. ರಾಂಗೆ ಹಂಸವಾದ ರಾಜ್ಯಪಾಲ ಅವರೇನು ಹೋಗಿದ್ದರು, ಸನ್ಮಾನ್ಯ BS ಯಡಿಯೂರಪ್ಪ ಅವರು ಇದ್ದಾಗ ತಕ್ಷಣ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಇವರು ಲಿಖಿತದಲ್ಲಿ ಉತ್ತರ ಕೇಳಿದ್ರು, ಕಾನೂನು ಸಲಹೆ ಪಡ್ಕೊಂಡ್ರು ದಿಲ್ಲಿಲಿಂದ, ಬೆಂಗಳೂರಿನಿಂದ. ಅದು ಪಡ್ಕೊಂಡ ಮೇಲೆ ಮೊನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟ ತಕ್ಷಣ ಕಾಂಗ್ರೆಸ್ದಲ್ಲಿ ಭೂಕಂಪ ಆಯಿತು, ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಸಿಕ್ಕಿದಲ್ಲಿ ಸ್ಟ್ರೈಕ್ ಮಾಡೋದು, ಒಬ್ಬ ದಲಿತ ರಾಜ್ಯಪಾಲ ವಿರುದ್ಧ ಅವಹೇಳನಕರ ಮಾತಾಡೋದು, ಅವರ ಮೂರ್ತಿಗೆ ಬೆಂಕಿ ಹಚ್ಚೋದಾಗ್ಲಿ, ಅವರನ್ನ ಅವಾಚ್ಯ ಶಬ್ದಗಳನ್ನು ಇದು ಯಾವ ಸಂವಿಧಾನ ಇದೆ? ಯಾವ ಸಂವಿಧಾನ ಗೌರವ ಅಂತ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ಉಳಿದಂಥವ್ರ ಮಂತ್ರಿ ಮಂಡಲ ಎಲ್ಲ ಸಚಿವರು ನಾವು ಸಂವಿಧಾನ ಗೌರವ ಕೊಡ್ತೀವಿ, ಮಾತೆತ್ತರೆ ಸಂವಿಧಾನ ಕೈಲಿ ಹಿಡ್ಕೊತಾರೆ. ಈ ರಾಜ್ಯಪಾಲರು ಒಬ್ಬ ದಲಿತ ರಾಜ್ಯಪಾಲ, ಅವರನ್ನು ಅವಹೇಳನ ಮಾಡಿದ್ ಕರೆಕ್ಟಾ ಸಿದ್ದರಾಮಯ್ಯನವರೇ? ರಾಜ್ಯ ಜನತೆಗೆ ಉತ್ತರ ಕೊಡ್ರಿ. ತಾವು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರಿಗೆ ಕೊಟ್ಟಾಗ ಅದೊಂದು ಕಾನೂನು, ಇದೊಂದು ಕಾನೂನ. ಅದೇ ಅಲ್ಲೇ ರಾಜ್ಯಪಾಲ ಹಂಸವ್ರ ಬರಸ್ಪಾಲ್ ಇದ್ರು, ಗೈಲೋಟ್ ಅವರು ಇದ್ದಾರೆ. ಅವಾಗ ಕೊಟ್ಟಾಗ ಏನ್ ಸಿಹಿ ಹಂಚಿ ಕುಡಿದು ಕುಪ್ಪಳಿಸ್ರಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಆಗ ಅವರು ಕಚೇರಿಯಲ್ಲಿ ತಾವು. ಈಗ ತಮ್ಮ ಪಾರಿ ಬಂದಾಗ ಮತ್ ಅದು ಬೇರೆ. ಆಗ ಯಡಿಯೂರಪ್ಪ ಸಾಹೇಬ್ರು ಕೋರ್ಟ್ಲಿಂದ ಖುಲಾಸೆಯಾಗಿ ಮತ್ತೆ ಖುಲಾಸೆ ಆಯ್ತವ್ರು. ನೀವನು ಖುಲಾಸೆಯಾಗಿ ಬರ್ರಿ, ಕ್ಲೀನ್ ಚಿಟ್ ಆಯ್ತು. ಅವಾಗ ನೀವನು ಕೋರ್ಟ್ಲಿಂದ ಕ್ಲೀನ್ ಚಿಟ್ ಆಗಿ ಬರ್ರಿ, ಮತ್ತೆ ಮುಖ್ಯಮಂತ್ರಿ ನಮ್ದೇನು ಅಭ್ಯಂತರ ಇಲ್ಲ, ನಾನು ಮಿಸ್ಟರ್ ಕ್ಲೀನ್ ಇದ್ದೀನಿ ಅಂತ ಭಾಷಣ ಮಾಡಿದ್ದಾರೆ ಎಲ್ಲ ಕಡೆ. ಎಲ್ಲೋಯ್ತು ನಿಮ್ ಕ್ಲೀನ್?
ಎಲ್ಲೋಯ್ತು ನಿಮ್ ಕ್ಲೀನ್ ಇಮೇಜ್? ಎಲ್ಲೋಯ್ತು ನಿಮ್ ಕ್ಲೀನ್ ಇಮೇಜ್? ರಾಜ್ಯ ಜನತೆಗೆ ಉತ್ತರ ಕೊಡ್ರಿ. ಆ 14 ಸೈಟು 4,500 ಕೋಟಿ ಹಗರಣ ಇದೆ, ಒಂದಿಲ್ಲ ಎರಡಿಲ್ಲ. ಆ ಹಗರಣ ಬಂದ ತಕ್ಷಣ ಭೈರತಿ ಸುರೇಶ್ ಅವರು, ನೀವು ಗಾಡಿಯಲ್ಲಿ ಹೋದ್ರೆ 1.5 ತಾಸಲ್ಲಿ ನೀವು ಮೈಸೂರು ಹೋಗ್ಬೋದು. ಅವ್ರು ಸ್ಪೆಷಲ್ ಹೆಲಿಕಾಪ್ಟರ್ ತಗೊಂಡು ಫೈಲ್ಗಳು ತಗೊಂಡು ಬೆಂಗಳೂರಿಗೆ ಬಂದರು. ರಾಜ್ಯ ಜನತೆ ಇದೆಲ್ಲ ನೋಡಿದಿತ್ತು ಮಾಧ್ಯಮದಲ್ಲಿ. ಸಪರೇಟ್ ಒಂದು ಹೆಲಿಕಾಪ್ಟರ್ ಮಾಡಿದ್ರು ನೀವು. ಇದು ಯಾವ ನ್ಯಾಯ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವೇನು ಹೇಳಿದ್ರಿ? ಯಡಿಯೂರಪ್ಪ ಸಾಹೇಬರು, ನೀವು ಪ್ರಾಸಿಕ್ಯೂಷನ್ ಆಗಿದ್ರಿ, ತಾವು ಈ ಉನ್ನತ ಹುದ್ದೆಯಲ್ಲಿ ಕೂತು ತಾವು ನ್ಯಾಯ ಕೊಡಂಗಿಲ್ಲ, ರಾಜ್ಯ ಜನತೆಗೆ ನಾವು ತಕ್ಷಣ ರಾಜೀನಾಮೆ ಕೊಡಬೇಕಂತ ತಾವು ಏರಿದ ಧ್ವನಿಯಲ್ಲಿ ಅವಾಗ ಮಾತಾಡಿದ್ರಿ. ಈಗ ಅದೇ ಮಾತು ನಾವೆಲ್ಲರೂ ಹೇಳ್ತೀವಿ, ನೀವು ತಕ್ಷಣ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಅಲ್ಲಿ ಮತ್ತೆ ಯಾರು ಸಿಎಂ ಆಗಲಿ, ನಮ್ಮ ಅಭ್ಯಂತರ ಇಲ್ಲ. ಅವ್ರ ಪಕ್ಷದ ನಿರ್ಣಯ, ಅವ್ರ ನಿರ್ಧಾರ ಬಿಟ್ಟಿದ್ದು. ತಾವು ರಾಜೀನಾಮೆ ಕೊಟ್ಟು ಹೋಗಿ ರಾಜ್ಯ ಜನತೆಗೆ ಒಂದು ನ್ಯಾಯ ಕೊಡಿ. ಮತ್ತೆ ಈಗ ಹಿಂದುಳಿದ ಸಿಎಂ ಅಂತಾರೆ, ಹಿಂದುಳಿದ ಸಿಎಂ ಅಂತಾರೆ. ಹಿಂದುಳಿದ ಹುಡುಗರಿಗೆ ಅನ್ಯಾಯ ಮಾಡಿಲ್ವಾ ನೀವು? ರಾಜ್ಯದ SC ST ಸೇರಿದಂತ 25,000 ಕೋಟಿ ಹಣ ಗ್ಯಾರಂಟಿ ಹಾಕಿಲ್ವಾ? ವರ್ಗಾವಣೆ ಮಾಡಿಲ್ವಾ? ಯಾವ ಈ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯ ಕೊಡ್ತೀನಂತ ತಾವು ಅಧಿಕಾರಕ್ಕೆ ಬಂದ್ರಿ, ಅವ್ರಿಗೇನು ಒಂದಾದ್ರೂ ರೂಪಾಯಿ ಕೊಟ್ಟಿದ್ರಾ? ಯಾವ್ದ್ರ SC ST ಬಣಾವಣೆಯಲ್ಲಿ ಒಂದು 10 ರೂಪಾಯಿ ಕೊಟ್ಟಿದ್ರಾ? ಗಂಗಾ ಕಲ್ಯಾಣ, ನೇರ ಸಾಲ, ವೆಹಿಕಲ್ ತೋಲಿಕ್ಕಾಗಲಿ, ಅವ್ರ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿ, ಜಮೀನು ಖರೀದಿಗಾಗಲಿ ಈ 1.5 ವರ್ಷದಲ್ಲಿ 1 ರೂಪಾಯಿ ಕೊಟ್ಟಿದ್ರ ನೀವು? ಈ ರಾಜ್ಯದ SC ST ಹಿಂದುಳಿದವರು ಅನ್ಯಾಯ ಮಾಡಿಲ್ವಾ? ಈಗ ಕುರ್ಜಿಗೆ ಬೆಂಕಿ ಎದ್ದ ತಕ್ಷಣ ನಾನು ಹಿಂದುಳಿದ CM ಇಳಿಸ್ತಾರೆ ಅಂತಂತಾರೆ. ನಮ್ಮಲ್ಲಿ ಇಲ್ಲಿದ್ದವ್ರು ಎಷ್ಟು ಜನ ಹಿಂದುಳಿದ 80% ಜನ ಹಿಂದುಳಿದ ಕೂಡುವಂತ ಕಾರ್ಯಕರ್ತರು ಇಲ್ಲೇ ಇದ್ದಾರೆ, ಅವರು ತಿರುಗಿ ಬಿದ್ದಾರೆ. ರಾಜ್ಯ ಜನತೆ ತಿರುಗಿ ಬಿದ್ದಿದೆ. ತಾವು ತಕ್ಷಣ ರಾಜೀನಾಮೆ ಕೊಟ್ಟು ಮತ್ತೆ ಕ್ಲೀನ್ ಚಿಟ್ ಆಗಿ ವಾಪಸ್ ಬರ್ರಿ. ನಮ್ಮ ಸರ್ಕಾರ ಬೊಮ್ಮಾರಿದ್ದಾಗ 40% ಸರ್ಕಾರ ಅಂತ ಪೋಸ್ಟರ್ ಚಿಪ್ಕಾಸ್ತೀರಿ, ನೀವು ಪೋಸ್ಟರ್ ಚಿಪ್ಕಾಸ್ತೀರಿ. ಈಗ ನೀವು ನಾವೆಲ್ಲರೂ ಹೇಳ್ತೇವೆ 100% ಭ್ರಷ್ಟಾಚಾರ ನಿಮ್ಮ ಸರ್ಕಾರದಲ್ಲಿ. 100% ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ನಾವು 40% ಸಂಸ್ಕಾರ ಇಲ್ಲ ಕೂಡ ತಾವೆಲ್ಲ ರೀತಿಯಲ್ಲಿ ನಮ್ಗೆ ಬದನಾಮ್ ಮಾಡಿ ತಾವು ಸಫಲ ಆದ್ರೆ ಏನೋ ಕಾರಣದಿಂದ. ಬಟ್ ಇವತ್ತು 100% ತಾವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಎಲ್ಲದರಲ್ಲೂ ಭ್ರಷ್ಟಾಚಾರ, ಎಲ್ಲ ಕಚೇರಿಯಲ್ಲಿ. ರಾಜ್ಯ ಜನತೆಗೆ ಉತ್ತರ ಕೊಡ್ರಿ. ಮತ್ತೆ ಮೂಡ ಹಗರಣ ಸುಮಾರು 4,500 ಕೋಟಿ, ಕಡು ಬಡವರಿಗೆ ಸಿಗುವಂತ ಸೈಟ್ ಸುಮಾರು 1,15,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 1,15,000 ಜನ. ಆ ಗರೀಬರಿಗೆ, ದೀನ್ ದಲಿತರಿಗೆ ಎಲ್ಲ ಹಾಕಿದ್ರು. ನಾನು ಕಮಿಟಿ ಮೀಟಿಂಗ್ ಹೋಗಿದ್ದೆ ಮೈಸೂರು, ಅವಾಗೆಲ್ಲ ಹೇಳಿದ್ರು ಸುಮಾರು 16,000 ಸೈಟ್ ಇದೆ. ನೀವು ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇಲ್ವಾ? ಮೂಡ ಹಗರಣ 187 ಕೋಟಿ ನಮ್ಮ ವಾಲ್ಮೀಕಿ ಹಗರಣದಲ್ಲಿ. ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದೆ, ಮೊನ್ನೆ ಮುಖ್ಯಮಂತ್ರಿಗಳು ಪ್ರಶ್ನೆ ಹಾಕಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕುರುಬ ಜನಾಂಗ ಮತ್ತೆ ಕೋಳಿ ಕಬ್ಬಲಿಗ ಜನಾಂಗ ಜಾಸ್ತಿ ಇದ್ದಾರೆ, ಅವ್ರಿಗೆ ಏನ್ ನ್ಯಾಯ ಕೊಟ್ರಿ ಇಡೀ ರಾಜ್ಯದಲ್ಲಿ ನಾನು ಪ್ರಶ್ನೆ ಮಾಡಿದೆ. ಅವ್ರ ಹತ್ರ ಉತ್ತರ ಇರಲಿಲ್ಲ. ಹಣನೇ ಕೊಟ್ಟಿಲ್ಲ, ಹಣ ಬಿಡುಗಡೆನೇ ಮಾಡಿಲ್ಲ. ಏನ್ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿ ಅವರು? ಬಟ್ ರಾಜ್ಯಾದ್ಯಂತ ಎಲ್ಲಾ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ರಾಜ್ಯ ಮುಖ್ಯಮಂತ್ರಿ. ಮತ್ತೆ 100% CM ತಮ್ಗೆ ಅಂದಿದ್ದೇನೆ, ಮೂಡ ಹಗರಣ 187 ಕೋಟಿ ಇಲ್ಲ, ಓನ್ಲಿ 87 ಕೋಟಿ ಹಗರಣ ಆಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿ 2 ಸದನದಲ್ಲಿ ಒಪ್ಕೊತಾರೆ. ಅಂದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಕೊಂಡ್ರಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಮಾನ್ಯ ರಾಜ್ಯಪಾಲರು ತಕ್ಷಣ ಈ ಸರ್ಕಾರ ಮುಖ್ಯಮಂತ್ರಿ ಅವರನ್ನ ಇಳಿಸ್ಬೇಕು. ಅವರ ಸಾಧಾರಣವಾಗಿ ಇಳಿಯಂತ ವ್ಯಕ್ತಿ ಇಲ್ಲ, ನಾನೇ ಯಾಕೆ ಇಳಿಲಿ ಅಂತ ಇದ್ದಾರೆ. ದೊಡ್ಡ ಫೇವಿಕಲ್ ಮೆತ್ಕೊಂಡು ಕೂತಾರೆ ಅವರು. ಹೆಂಗ್ ಕೇಜ್ರಿವಾಲ್ ಅವ್ರಿಗೆ ಮಾದರಿ ಲೀಡರ್ ಅಂತವ್ರಿ. ಅವ್ರು ಜೈಲಲ್ಲಿ ಅಧಿಕಾರ ಮಾಡ್ತಾ ಇದಾರೆ, ನಾನು ಯಾಕೆ ಹಂಗೆ ಮಾಡಬಾರ್ದು ಅಂತ. ಅದು ಇಂಡಿಪೆಂಡೆಂಟ್ ಪಾರ್ಟಿ. ನೀವು ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆ ಉತ್ತರ ಕೊಡ್ಬೇಕಂತ ಎಲ್ಲ ರಾಜ್ಯದಲ್ಲಿದೆ. ಮತ್ತೆ ಐವಾನ್ ಡಿಸೋಜ ಮಾತಾಡ್ತಾರೆ, ಕೋಮು ಸೌಹಾರ್ದತೆ ಕಾಂಗ್ರೆಸ್ನಿಂದ ಹಾಳಾಗ್ತಾ ಇದೆ. ಅಷ್ಟೊಂದು ಹಿಂದೂಗಳ ಮಾರಣ ಹೋಮ ಆಗ್ತದೆ ಬಾಂಗ್ಲಾದೇಶದಲ್ಲಿ. ಅದೇ ಮಾದರಿ ರಾಜ್ಯಪಾಲರ ಕಚೇರಿ ಬೆಂಕಿ ಹಚ್ತಕ್ಕಂತ ಅವನೇನಪ್ಪ ಇಲ್ಲ ಒಳಗೆ ಒದ್ದೊಳ ಹಾಕ್ಬೇಕು, ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಒಬ್ಬ ದಲಿತ ರಾಜ್ಯಪಾಲರಿಗೆ ಬೈತಾರೆ, ಅವ್ರ ಅಟ್ರಾಸಿಟಿ ಕೇಸ್ ಆಗ್ಬೇಕು. ಯಾಕಂದ್ರೆ ಒಬ್ಬ ದಲಿತ ರಾಜ್ಯಪಾಲರಿಗೆ ಬೈತಾರ, ಅವ್ರ ಮೇಲೆ ಯಾಕೆ ಕೇಸ್ ಆಗ್ಬಾರ್ದು? ನಮ್ಮೆಲ್ಲ ರಾಜ್ಯದ ದಲಿತ ನಾಯಕರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಾಯಕರು ಆಲ್ರೆಡಿ ಅಟ್ರಾಸಿಟಿ ಕೇಸ್ ಆಗ್ಬೇಕಂತ ರಾಜ್ಯ DG ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ CM ಹೇಳ್ತೀನಿ, ಈಗ CM ಹೋಗ್ತಾ ಇದ್ದಾರೆ. ಈಗ ಒಬ್ಬರು ವೇಟಿಂಗ್ CM, ಒಬ್ಬರು ಗೋಯಿಂಗ್ CM, ಒಬ್ಬರು ಕಮಿಂಗ್ CM.
ಒಬ್ಬರು ಶಾಡೋ CM, ಇನ್ನೊಬ್ರು ಯಾರು ಹೋದ್ರು? 5 CM ವೇಟಿಂಗ್ದಾಗಾರ ಅವ್ರು. 5 CM ಅವರಲ್ಲಿ ವೇಟಿಂಗ್ದಾಗಾರ. ಯಾರಿಗೆ CM ಒಲಿತದೋ ಗೊತ್ತಾಗಲ್ಲ. ಅದು ತಕ್ಷಣ ತಾವು, ಯಾಕಂದ್ರೆ ತಮ್ಮ ಬಗ್ಗೆ ಗೌರವ ಇದೆ ಎಲ್ಲ ಹತ್ರ, ಎಲ್ಲ ಒಬ್ಬ ಕ್ಲೀನ್ CM ಅಂತ 16 ಬರೀ ರಾಜ್ಯದ ಬಜೆಟ್ ಕೊಟ್ಟಿದ್ದಾರೆ ರಾಜ್ಯಕ್ಕಂತಂದು. ಅದೆಲ್ಲ ಒಂದೇ ಹುಂಚಿ ಉಳಿದ್ರೆ ಏನಂತಾರೆ ಅದಕ್ಕೆ? ನೀರು ತೊಳೋದು. ಒಳ್ಳೆ ಹುಂಚಿ ಆಯ್ತದು ಎಲ್ಲ ವ್ಯರ್ಥ ಆಯ್ತು. ಮಿಸ್ಟರ್ ಕ್ಲೀನ್ CM ಅವರೇ ತಾವು ರಾಜೀನಾಮೆ ಕೊಟ್ಟು ಮತ್ತೆ ಕ್ಲೀನ್ ಆಗಿ ನಿರಪರಾಧಿಯಾಗಿ ಬಂದು ಮತ್ತೆ ಅಲ್ಲೇ ಕೂಡ ನಮ್ದೇನು ಅಭ್ಯಂತರ ಇಲ್ಲ. ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆ ಆಗ್ರಹ ಪಡ್ತು ಹೋರಾಟದ ಮುಖಾಂತರ ತಕ್ಷಣ ರಾಜೀನಾಮೆ ಕೊಡಬೇಕು. ಮುಂದೆ ನಿಮ್ಮ ಪಕ್ಷಕ್ಕೆ ಸೇರಿದ ಯಾರಿಗೆ CM ಮಾಡಲಾಕ ರಾಜ್ಯದಂತೆ ಒಳ್ಳೆ ಅಧಿಕಾರ ಕೊಡಬೇಕು. ರಾಜ್ಯದಲ್ಲಿ 15 ತಿಂಗಳಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ನಯ ಪೈಸೆ ಎಲ್ಲೂ ಕೊಟ್ಟಿಲ್ಲ. ಯಾವ ಜಿಲ್ಲೆಗೆ, ಯಾವ ಸಮಾಜಕ್ಕೆ, ಫಾರ್ವರ್ಡ್ ಸಮಾಜ ಇರಲಿ, ಬ್ಯಾಕ್ವರ್ಡ್ ಸಮಾಜ ಇರಲಿ, SC/ST ಸಮಾಜ ಇರಲಿ, ಎಲ್ಲರಿಗೆ ರೀತಿಯಲ್ಲಿ ಅನ್ಯಾಯ ಮಾಡ್ರಿ. ತಾವು ಒಳ್ಳೆ ರೀತಿಲಿ ತಾವು ರಾಜೀನಾಮೆ ಕೊಟ್ಟು ತೊಲಗಿ ಒಂದು ಒಳ್ಳೆ ರೀತಿಯಲ್ಲಿ ಮುಂದಿನ ಅನುಕೂಲ ಮಾಡಿಕೊಡ್ಬೇಕಂತ ಈ ಹೋರಾಟದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ, ಆಲ್ರೆಡಿ ಅದು ಎನ್ಎ ಆಗಿತ್ತು ಅಂತ ಜಾಗ 2001ರಲ್ಲಿ ಎನ್ಎ ಆಗಿದಂತ ಜಾಗ ಕೃಷಿ ಭೂಮಿ ಅಂತೇಳಿ ಇವ್ರು ಭಾವ ಖರೀದಿ ಮಾಡಿ ಅರಿಶಿಣ ಕುಂಕುಮ ರೂಪದಲ್ಲಿ ಅವ್ರ ತಂಗಿ ಕೊಡ್ತಾನೆ ಸಿದ್ದರಾಮಯ್ಯನವ್ರ ಹೆಂಡತಿ. ಸಿದ್ದರಾಮಯ್ಯನ ಹೆಂಡತಿ ಒಂದು ಪತ್ರದಲ್ಲಿ ಬರೆದಿದ್ದಾರೆ 2001ರಲ್ಲಿ ಅವ್ರು ಖರೀದಿ ಮಾಡಿದ 2005ರಲ್ಲಿ 2001ರಲ್ಲಿ ಈ ಜಮೀನು ಎನ್ಎ ಆಗಿದೆ, ಇಲ್ಲಿ ಪ್ಲಾಟ್ಗಳಾಗಿವೆ, ಡೆವಲಪ್ ಆಗಿದೆ, ಇದರ ಸಮಾನಾಂತರವಾದ ಜಮೀನು ನನಗೆ ವಿಜಯನಗರ ಅಥವಾ ಬೇರೆ ಕಡೆ ಕೊಡಿ ಅಂತ ಕೇಳಿದ್ದಾರೆ. ಅವ್ರ ಪತ್ರದಲ್ಲಿ ಉಲ್ಲೇಖ ಇದೆ. ಅವ್ರು ಖರೀದಿ ಮಾಡಿದ ಅವ್ರ ತಮ್ಮ 2005ದಾಗ 2010-11 ಈಗಿನ ಹೆಸರು ಮ್ಯಾಗ ಮಾಡ್ತಾರೆ, ಅವ್ರ ತಂಗಿ ಹೆಸರು ಮ್ಯಾಗ. ಆದ್ರೆ ಅವ್ರ ತಂಗಿ ಕೇಳಿದ್ರೆ 2001ದಾಗ ಅದು ಡೆವಲಪ್ ಆಗಿತ್ತು. ಅದ್ರ ಸಮಾನಾಂತರ ಜಮೀನು ನಮ್ಗೆ ಇಲ್ಲಿ ಕೊಡಿ ಅಂತ 14 ಪ್ಲಾಟ್ ಕೊಡ್ತಾರೆ. ಎಲ್ಲರಿಗೂ ಅನುಮಾನ ಇದೆ 14 ಪ್ಲಾಟ್ ಹೆಂಗ್ 4,000-5,000 ಕೋಟಿ ಐತದೆ. ಯಾವಾಗ 14 ಪ್ಲಾಟ್ ಸಿದ್ದರಾಮಯ್ಯನವ್ರು ತಗೊಂಡ್ರು, ಅವ್ರದ್ದು ಎಲ್ಲ ಅನುಯಾಯಿಗಳು ಕೂಡಿ 5,000 ಪ್ಲಾಟ್ಗಳು ತಗೊಂಡಿದ್ದಾರೆ ಅವ್ರ ಚೇಲಾಗಳು. ಮತ್ತು ಅವ್ರದೇ ಚೇಲ ಹಿಂದೆ ಒಬ್ಬ DC ಸರಿ ಜಗಳ ಆಡಿ ಜೈಲಿಗೆ ಹೋಗಿದ್ದಾವೆ. ಇವತ್ತು ಆ ಮೂಡೋದು ಅಧ್ಯಕ್ಷನ ಮತ್ತು ಅವನೇ ಈ ಪತ್ರ ಬರ್ತಾನ. ಯಾವ DC ಇದನ್ನು ಹೇಳಿದ್ದಾರೋ ಈ ರೀತಿ ಹಗರಣ ಆಗಿದೆ ಅಂತೇಳಿ ಅವ್ರಿಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿ ಈ ಒಂದು ಮಂತ್ರಿ ಭೈರತಿ ಸುರೇಶ್ ಅನ್ನೋರು ಹೆಲಿಕಾಪ್ಟರ್ನಲ್ಲಿ ಹೋಗಿ ಆ ಕಾಗದ ಪತ್ರಗಳನ್ನು ತಂದು ತಿದ್ದುಪಡಿ ಮಾಡಿ ಇವತ್ತು ಪೂರ್ತಿ ಹಗರಣದಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕೊಂಡರು. ಹೊರಗೆ ಬರ್ಬೇಕಲ್ಲ ಅಂದ್ರೆ ದಿನ ಒಂದು ಹೊಸ ಹೊಂಟವ್ರು. ನಿನ್ನೆ ತನ ಅವರು ತಿದ್ದುಪಡಿ ಮಾಡಿ ಕಾಗದಿದ್ದಿಲ್ಲ, ಈಗ ಅದು ಒಂದು ಹೊಸ ಪ್ರೂಫ್ ಸಿಕ್ಕಿದೆ. ಅದಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಈ 5 ಮಂದಿ ಮೇಲೆ ಕೇಸ್ ಮಾಡ್ರಿ ಅಂತೇಳಿ ನಮ್ಮ ಜಿಲ್ಲಾ ಪೊಲೀಸರಿಗೆ ನಾವು ಕೊಟ್ಟಿದ್ದೀವಿ. ಮಾನ್ಯ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಮತ್ತು ನಮ್ಮ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಬೀದರ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಮ್ಯಾಗೆಲ್ಲ ಕೇಸ್ ಮಾಡ್ಬೇಕಂತೇಳಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಇವತ್ತು ಪೊಲೀಸ್ ಮಹಾನಿರ್ದೇಶಕರ ಬಳಿ ನಮ್ಮ ರಾಜ್ಯ ಬಿಜೆಪಿಯಿಂದ ಅಪ್ಲಿಕೇಶನ್ ಕೊಟ್ಟಿದ್ದೆವು. ಆದ್ರೆ ಇವ್ರು ಸರ್ಕಾರ ದುರುಪಯೋಗ ಮಾಡಿಕೊಂಡು ಯಾವಾರ ಒಬ್ಬ ಸಣ್ಣ ಕಾರ್ಯಕರ್ತ ಏನು ಮಾಡಿದ್ರು ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಇವತ್ತು ಒಬ್ಬ ಮಂತ್ರಿ ಏನಂತ ಅವ್ರು ಸರ್ಕಾರ ದುರುಪಯೋಗ ಮಾಡಿಕೊಂಡು ಕೇಸ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಇಮಿಡಿಯೇಟ್ ಇವ್ರ ಮೇಲೆ ಕೇಸ್ ಮಾಡಬೇಕು, ಐವಾನ್ ಡಿಸೋಜಾಗ ತಡಿಪಾರು ಮಾಡಬೇಕು, ಅವ್ರಿಗೆ ಬಾಂಗ್ಲಾದೇಶಕ್ಕೆ ಕಳಿಸ್ಕೊಡ್ಬೇಕು ಅನ್ನೋದು ಮೊದಲನೇ ಒತ್ತಾಯ. ಎರಡನೇ ಒತ್ತಾಯ, ಸಿದ್ದರಾಮಯ್ಯ ಕೇವಲ ಮೂಡ ಹಗರಣದಲ್ಲಿ ಅಡ್ಡೆ ಸಿಕ್ಕಿದ್ದಿಲ್ಲ, ವಾಲ್ಮೀಕಿ ಹಗರಣದಲ್ಲೂ ಸಿಕ್ಕಿದ್ದಾರೆ. ಅದಕ್ಕಾಗಿ ಅವ್ರ ಸರ್ಕಾರ ಅವ್ರ ರಾಜೀನಾಮೆ ಕೂಡ ತಾನೇ ತಾಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಪತ್ರ ಕಳಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಅವ್ಯವಹಾರದಲ್ಲಿ ಸಿಕ್ಕಿದ್ದಾರೆ, ನೀವು ಅದಕ್ಕೆ ತನಿಖೆಗೆ ಪರ್ಮಿಷನ್ ಕೊಟ್ಟು ಕಡಿದು ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊನ್ನೆ ಬೀದರ್ನಲ್ಲಿಯೂ ಕೂಡ ಹೋರಾಟ ಮಾಡಿದ್ರು. ಯಾವ ಪುರುಷಾರ್ಥಕ್ಕಾಗಿ ಹೋರಾಟ ಮಾಡಿದ್ರು ಗೊತ್ತಾಗಲಿಲ್ಲ ನಮಗೆ. ಇವತ್ತೆಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸರ್ಕಾರ ಅವ್ರ ರಾಜೀನಾಮೆ ಕೂಡ ವೇಟ್ ಮಾಡಬೇಡ್ರಿ, ಇದಕ್ಕೆ ನೀವೇ ಅದನ್ನು ಬರ್ಖಾಸ್ತ್ ಮಾಡಿ ಹಾಕ್ರಿ, ಅದನ್ನು ತೆಗೆದು ಬಿಡ್ರಿ ಅಂತ ನಾವು ರಾಜ್ಯಪಾಲಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಹೋರಾಟ ಮುಖಾಂತರ. ಒಂದು ವೇಳೆ ಅದು ಏನೂ ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವ ಹಾಗೂ ಕಾನೂನು ಸುವ್ಯವಸ್ಥೆ ಹಾಳು ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರವನ್ನು ವಜಾಗೊಳಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವುಗಳು ಈಗಾಗಲೇ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಮೂಡ ವಿವಾದದಲ್ಲಿ ಸಿಲುಕಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ತನಿಖೆ ನಡೆಸುತ್ತಿರಲು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತೀರಿ. ಇದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ದಿನದಂದು ಮೂಡ ಭೂಮಿಗೆ ಸಂಬಂಧಿಸಿದ ಅನೇಕ ದಾಖಲೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ತಿರುಚಲು ಪ್ರಯತ್ನ ನಡೆದಿದೆ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರ ಸಂಪುಟದ ಅನೇಕ ಸಚಿವರು, ಕಾಂಗ್ರೆಸ್ಸಿನ ಶಾಸಕರು ಅಸಂವಿಧಾನಿಕವಾದ ವಿವಾದಾತ್ಮಕ ಹೇಳಿಕೆಗಳನ್ನು ಪದಗಳನ್ನು ಬಳಸುತ್ತಿದ್ದಾರೆ ಹಾಗೂ ಶಾಸಕರು ಹೆಜ್ಜೆ ಮುಂದೆ ಹೋಗಿ ರಾಜ್ಯದಲ್ಲಿ
ಮೂಡಿರುವ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಜೊತೆಗೆ ರಾಜ್ಯ ಭವನದ ಮೇಲೆ ದಾಳಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನನ್ನು ತಮ್ಮ ಪತ್ನಿ ಹೆಸರಿಗೆ ಮಾಡಿರುವ ಮುಖ್ಯಮಂತ್ರಿಯವರ ವಿರುದ್ಧ ತನಿಖೆ ನಡೆಸಲು ತಾವುಗಳು ಅನುಮತಿ ಕೊಡ್ತೀರಿ. ಕಾನೂನಿಗೆ ಗೌರವ ಕೊಟ್ಟು ಮುಖ್ಯಮಂತ್ರಿಗಳು ಸಹ ರಾಜೀನಾಮೆ ಕೊಟ್ಟು ತನಿಖೆಗೆ ಎದುರಿಸಬೇಕಾಗಿತ್ತು. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂಡತನದ ಪ್ರದರ್ಶಿಸುತ್ತಿದ್ದಾರೆ. ಆದ್ದರಿಂದ ಮೂಢ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ತಿರುಚಿರುವ ಮುಖ್ಯಮಂತ್ರಿ ಹಾಗೂ ಕಾನೂನು ಸೇವೆಗೆ ಧಕ್ಕೆ ತರುವ ಅಶಾಂತಿ ಮೂಡುತ್ತಿರುವ ಸಂಪುಟ ಸಚಿವರನ್ನು ಸೇರಿ ಈ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಈ ಮುಖಾಂತರ ವಿನಂತಿಸುತ್ತೇವೆ. ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಘನತೆವೆತ್ತ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಖಾಸಗಿ ವ್ಯಕ್ತಿಗಳು ಮಾಡಿರುವ ಆರೋಪಗಳ ಬಗ್ಗೆ ತನಿಖೆಗೆ ಅನುಮತಿ ನೀಡಿದ ಕೂಡಲೇ ರಾಜ್ಯಪಾಲರ ವಿರುದ್ಧ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಬೆಂಬಲಿಗರು ಅತ್ಯಂತ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅದರಲ್ಲಿ ಸಂಪುಟದ ಸಚಿವರಾಗಿರ್ಬೋದು, ಕಾಂಗ್ರೆಸ್ನ ಶಾಸಕರು ಇವರೆಲ್ಲ ಸೇರಿ ಇವತ್ತು ಅಸಂವಿಧಾನಿಕವಾಗಿ ಶಬ್ದಗಳನ್ನು ಬಳಸಿ ರಾಜ್ಯಪಾಲರ ಹುದ್ದೆಗೆ ಘನತೆಗೆ ಧಕ್ಕೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು, ಅವ್ರ ಮೇಲೆ ಕೇಸ್ ಆಗಬೇಕು, ಅವ್ರಿಗೆ ಜೈಲಿಗೆ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಜಿಲ್ಲಾಧ್ಯಕ್ಷರ ಮುಖಾಂತರ ತಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲೇ ಕೇಸ್ ಆಗ್ಬೇಕಂತ ಹೇಳ ಸರ್. ಸರ್ बोलो भारत माता की भारतीय गारंटी चालू करके और 1.5 साल में करोड़ों रुपए का भ्रष्टाचार हुआ है। मुख्यमंत्री जी असेंबली में एग्री किया है और मूड़ा हगरन जो मैसूर में प्लॉट है वो उनके घर के उनके मिसेज के नाम पे 14 अलॉटमेंट किया है। इसलिए ये न्यूज़ पूरे देश में, राज्य में, मीडिया में पूरा हाईलाइट हुआ है। इसलिए हम बेंगलुरु से मैसूर चलो यात्रा किया, असेंबली में अवरात्र धरना किया। उसका अवसर से हमारे राज्य के गवर्नर उन्होंने मुख्यमंत्री को विचारणा नोटिस दिया है। विचारणा नोटिस देने के बाद कांग्रेस का जो बर्ताव है, कांग्रेस जो सरकार उनकी है वो शांति से जाना चाहिए, वो कंट्रोल करना चाहिए। लेकिन कांग्रेस की संस्कृति देश को बर्बाद करने वाली संस्कृति है। कांग्रेस की संस्कृति देश में हल्ला गुल्ला करने वाली संस्कृति है। इसीलिए वो दिनेश गुंडेराव हो, आमेले जमीर अहमद हो, आइवन डिसोजा हो, ये जो स्टेटमेंट किया है उसका हम निंदा करते हैं, खंडन करते हैं। राज्यपाल एक शेड्यूल कास्ट का आदमी है, राज्यपाल एक सुशिक्षित आदमी है, 10 बार मिनिमम 4 बार MP, 5 बार MLA, 40 साल का अनुभव गवर्नर को है। 40 साल का करने वाले गवर्नर को शेड्यूल कास्ट को सरकार ने अलग अलग पे बोला है, स्ट्राइक किया है, चप्पल से मारा है। इसका निषेध करते हैं और हम आपकी ओर से मुख्यमंत्री का रिजाइन पूछते हैं। मुख्यमंत्री ने खुद बोला, अभी मुझे बताइए उनके घर में मिसेज कोई नाम पे हुआ है और क्या प्रूफ चाहिए? नहीं सर, कांग्रेस गवर्नमेंट का कांग्रेस लीडर्स का कहना यह है कि जो साइट अलॉटमेंट हुआ है बीजेपी गवर्नमेंट के वहाँ पर क्या अलॉटमेंट है? मुझे बताइए, बीजेपी गवर्नमेंट हुआ तो MLA कौन था? मैसूर विधानसभा किसका है? अरे आपके घर में अगर मैं बोलूँ, जब सरकार तो आपकी अगर वो 92 से चल रहा है, 92 से चल रहा है, 2004 में चल रहा है, 10 में चल रहा है, 18 में चल रहा है, एक बार नहीं हुआ है, वो पूरा प्लानिंग है। और मैं बोलूँ मेरे मिसेज नाम पे जगह लेके मेरा नहीं है, मेरा इतना मूर्ख देश में कोई नहीं है। अगर मुख्यमंत्री प्रूव है उनके घर में 14 प्लॉट गया है, 5000 कोटी का भ्रष्टाचार हुआ है, सब लोग देख रहे हैं। हमने नहीं, पहला मीडिया पूछ रहा है। हम लोग विरोधी पक्ष हैं, हमारा काम ही विरोध करना है। आप ने किया, आप बेंगलुरु से बಳ್ಳಾರಿ नहीं गए, आप तो नाचते गए, मुख्यमंत्री जी धुल्ला करते गए, फिर अभी हमको बोल रहे हैं। इसीलिए हम लोग बोलते हैं उल्टा चोर कोतवाल को डांटे। सर ये कांग्रेस वालों का नारा है सर, उल्टा चोर कोतवाल को डांटे। नहीं, वो नारा वो सबको लगता है, वो देश का ना, उसका अकेला का नहीं। इसीलिए मैं आपसे माध्यम से बताया करता हूँ, कांग्रेस बर्खास्त होना चाहिए और मुख्यमंत्री रिजाइन देना चाहिए, मेरा मांग है। सर गवर्नर केंद्र सरकार के इशारे पे ये करने मुझे बोल रहे सर कांग्रेस गवर्नर एक अच्छा ठीक है। इसके पहले हमारे येडियुरप्पा को दिया था
तब क्या था, कब्जा था, भारतवास क्या था, ये सब वो उनका क्या है, जो गलती हुआ है उचारने के लिए 100 गलती कर रहे हैं। 100 गलती करे तो भी पूरा 7 जनता कोटि को मालूम पड़ गया है मुख्यमंत्री घर पे जाने वाला है। थैंक यू।